ಆ ರಾಮ್ ಜಿ ಅನ್ನೋದನ್ನ ಪಾಪ ಹೆಸರು ಕೇಳ್ತಾನೆ ಕಾಂಗ್ರೆಸ್ನಲ್ಲಿ ಅದೇನಾಗಿದೆ ಗೊತ್ತಿಲ್ಲ. ಆ ರಾಮ್ ಶಬ್ದ ಕೇಳಿದ್ರೇನೆ ಅವರು ನಿಜವಾಗ್ಲೂ ಕೂಡ ಅವರು ಕುಳಿತುಕಡೆ ಕೂತ್ಕೋಣ, ಆ ಸೀಟ್ನಲ್ಲಿ ಕೂತ್ಕೋಣ. ಕಾಂಗ್ರೆಸ್ನ ಒಂದು ನರ ಪಿಳ್ಳೆ ಕೂಡ ಹೋಗ್ಲಿಲ್ಲ. ನಾವು ಕೂಡ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇನ್ಮೇಲೆ ಈ ವರ್ಷದಿಂದ ನಾನು ಕಳೆಸಲು ಹೇಳಿದಂಗೆ ಈ ವರ್ಷದಿಂದ ಇದೇ ತಿಂಗಳಿಂದಾನೇ ಪ್ರಾರಂಭ ಮಾಡೋಣ. ವಾಕಥಾನ್ ಇರ್ಬೋದು, ಮ್ಯಾರಥಾನ್ ಇರ್ಬೋದು, ಮತ್ತು ಕೆಲವು ಬೆಟ್ಟದ ಸಾಲುಗಳು, ನಮ್ದೆಲ್ಲ ಕೂಡ ಬೆಟ್ಟದ ಸಾಲುಗಳಿದೆ, ಟ್ರೆಕ್ಕಿಂಗ್ ಅನ್ನು ಕೂಡ ಮಾಡುವಂಥ ಕೆಲವು, ಮತ್ತು ಮೆಂಬರ್ ಆಫ್ ಪಾರ್ಲಿಮೆಂಟಿಗೆ ಅಂದರೆ ಲೋಕಸಭಾ ಸದಸ್ಯರುಗಳಿಗೆ ಈಗಾಗಲೇ ಹೇಳಿದ್ದಾರೆ ಕ್ರೀಡಾ ಮಹೋತ್ಸವ, ಇದನ್ನು ಕೂಡ ನೀವು ಮಾಡಬೇಕು ಅಂತೇಳಿ. ಖೇಲ್ ಮಹೋತ್ಸವ, ಖೇಲ್ ಹಿಂದಿ ಕ್ರೀಡೆ. ಸೊ ಇದನ್ನ ಹಳ್ಳಿಯಿಂದ ಹಿಡಿದು ನಾವು ಜಿಲ್ಲಾ ಮಟ್ಟದವರೆಗೂ ಕೂಡ ವಿವಿಧ ರೀತಿಯಲ್ಲಿ ಅವರಿಗೆ ಅನೇಕ ಕ್ರೀಡೆಗಳಲ್ಲಿ ಅವರಿಗೆ ಇದನ್ನ ಮಾಡುವಂಥದ್ದು, ಓಟದಿಂದ ಹಿಡಿದು ಕ್ರಿಕೆಟ್ ಇರ್ಬೋದು, ಮಹಿಳೆಯರಿಗೆ ಕೂಡ ಕೆಲವು ಕ್ರೀಡೆಗಳನ್ನು ನಾವು ಈ ಸರಿ ಹಮ್ಮಿಕೊಳ್ಳಬೇಕಾಗ್ತದೆ. ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರು ಮುಂದೆ ಕೂಡ ಮಾತನಾಡಿ ಯಾವ ರೀತಿ ವಿವಿಧ ರೀತಿಯಲ್ಲಿ ಎಲ್ಲ ನಮ್ಮ ಭಾಗದ ಯುವಕರನ್ನ, ಮಹಿಳೆಯರನ್ನ, ರೈತರನ್ನ ಸೇರಿಸ್ಕೊಂಡು ಈ ಒಂದು ಖೇಲ್ ಮಹೋತ್ಸವ ಯೋಜನೆಯನ್ನು ನಾವು ರೂಪಿಸ್ಬೋದು ಅನ್ನೋಂಥದ್ದು ನಾವು ವಿಚಾರ ಮಾಡೋಣ. ಮತ್ತು ಏನು ಈ ಕಾಂಗ್ರೆಸ್ನವರು ಒಂದು ಹೊಸದಾಗಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದೆ. ನಿಮ್ಗೆ ಗೊತ್ತಿದೆ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಏನಿತ್ತು, ಮನ್ರೇಗಾ ಅಂತ ಕರೀತಾ ಇದ್ವಿ, ಇದನ್ನು ನಾವು ಇವತ್ತು ವಿಕಸಿತ್ ಭಾರತ್ ರೋಜ್ಗಾರ್, ಇದನ್ನು ನಾವು ಗ್ರಾಮೀಣ ಅಂತೇಳಿ ನಾವು ಕರೆದಿದ್ವಿ. ಅದನ್ನು BBG ರಾಮ್ಜಿ ಅಂತ ಬಂದಿದೆ. ಆ ರಾಮ್ಜಿ ಅನ್ನೋದನ್ನ ಪಾಪ ಹೆಸರು ಕೇಳ್ತಾನೆ ಕಾಂಗ್ರೆಸ್ನಲ್ಲಿ ಅದೇನಾಗಿದೆ ಗೊತ್ತಿಲ್ಲ, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರಾಮ್ ಶಬ್ದ ಕೇಳಿದ್ರೇನೆ ಅವರು ನಿಜವಾಗ್ಲೂ ಕೂಡ ಅವರು ಕುಳಿತುಕಡೆ ಕೂತ್ಕೋಣ, ಆ ಸೀಟ್ನಲ್ಲಿ ಕೂತ್ಕೋಣ. ನೀವು ನೋಡಿದ್ದೀರಿ, ರಾಮ ಮಂದಿರ ಕಟ್ಟಿ ಇಡೀ ವಿಶ್ವ ನೋಡಿದ್ರು, ಇಡೀ ದೇಶದ ಜನರ ರಾಮ ಜನ್ಮಭೂಮಿಗೆ ಅಯೋಧ್ಯೆಗೆ ಹೋಗಿ ನೋಡ್ಕೊಂಡು ಬಂದ್ರೆ ಕಾಂಗ್ರೆಸ್ನ ಒಂದು ನರ ಪಿಳ್ಳೆ ಕೂಡ ಹೋಗ್ಲಿಲ್ಲ. ಆಮೇಲೆ ಹೋಗಿದ್ದಾರೆ, ಆಮೇಲೆ ಬಹಳ ಜನ ಹೋಗಿದ್ದಾರೆ, ಇದಕ್ಕೆ ಹೋಗಿಲ್ಲ, ಯಾರು ಕೂಡ ಉದ್ಘಾಟನೆಗೆ ಹೋಗಿಲ್ಲ. ಇದ್ರ ಬಗ್ಗೆ ಕೂಡ ನಾನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪಕ್ಷದ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನು ಇಟ್ಕೊಳ್ತೀವಿ. ಯಾವ ರೀತಿ ಗ್ರಾಮೀಣ ಭಾರತದ ಅಭಿವೃದ್ಧಿ ಆಗ್ತದೆ ಈ ಒಂದು ಮಸೂದೆಯಿಂದ ಅನ್ನೋಂಥ ವಿಚಾರಗಳನ್ನ ನಿಮಗೆ ಸಮಗ್ರವಾಗಿ ನಾನು ಅವತ್ತು ತಿಳಿಸ್ತೀನಿ. ಅದಕ್ಕೆ ಬೇಕಾದಂಥ ಗೋಷ್ಠಿಯಲ್ಲಿ ನಾನು ಹೇಳ್ತೀನಿ ಎಲ್ಲ ವಿಷಯಗಳು, ಅನೇಕ ವಿಷಯಗಳಿದೆ. ಈ ದೇವನಹಳ್ಳಿಯಲ್ಲಿ ಹೇಳಿ ಬಂದಿದ್ದೇನೆ, ಮೊದಲನೇದು ಅದೇ. ಈಗ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಅದು ಮಾಡ್ತೀವಿ. ಆದರೆ ನಮ್ಮ ಮುಖಂಡರುಗಳಿಗೆ ನಾನು ಹೇಳುವಂಥದ್ದು, ಇದರ ಬಗ್ಗೆ ಮಂಡಲ ಮಟ್ಟದಲ್ಲಿ ಮತ್ತು ನಮ್ಮ ಪಂಚಾಯತ್ ಮಟ್ಟದಲ್ಲಿ ಕೂಡ ವಿವಿಧ ಬಗೆಯ ಒಂದು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋಬೇಕು, ಜಾಥಾಗಳನ್ನು ಹಮ್ಮಿಕೋಬೇಕು. ಇವತ್ತು ಎತ್ತಿನ ಗಾಡಿಯ ಒಂದು ಜಾಥಾ ಹಮ್ಮಿಕೋಬೇಕು, ಒಂದು ದಿವಸ ರೈತರದ್ದು ಸಮಾವೇಶ ಮಾಡಬೇಕು. ಹೀಗೆ ಬಗೆ ಬಗೆ ರೀತಿಯಲ್ಲಿ ಇದರ ಪ್ರಯೋಜನದ ಬಗ್ಗೆ ನಾವು ಜನರಿಗೆ ಮಾಹಿತಿಯನ್ನು ಹಂಚ್ಕೊಳ್ಳುವಂಥ ಕೆಲಸ ನಮ್ಮ ಪಕ್ಷದ ವತಿಯಿಂದ ಮಾಡಬೇಕು. ಇದರ ಎಲ್ಲ ಯಾವ ರೀತಿ ನಾವು ಮಾಡಬೇಕು, ಎಲ್ಲೆಲ್ಲಿ ಮಾಡ್ತೀವಿ, ಇದರದ್ದು ಎಲ್ಲ ಕೂಡ ನಿಮಗೆ ವಿಷಯವನ್ನು ತಿಳಿಸ್ತೀವಿ. ವಿಡಿಯೋ ಮೂಲಕ ಎಲ್ಲ ಪಂಚಾಯಿತಿಗಳ ಮಟ್ಟದಲ್ಲಿ ವರ್ಚುವಲ್ ಸಭೆ, ಝೂಮ್ ಸಭೆಯನ್ನು ಅಥವಾ ನಮ್ಮ ವಾಟ್ಸಪ್ ಸಭೆಗಳನ್ನು ನಾವು ಮಾಡಿ ಅಲ್ಲಿ ಯೋಜನೆಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ ಮುಂಚಿತವಾಗಿಯೇ ನಾವೆಲ್ಲ ಕೂಡ ವಿಚಾರ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಈ ವರ್ಷದಲ್ಲಿ ಅನೇಕ ಚುನಾವಣೆಗಳು ಬರ್ತವೆ. ಇಲ್ಲಿ ಕುಳಿತಿರ್ತಕ್ಕಂಥವ್ರು ಅನೇಕರು